ವಿಶ್ವದಲ್ಲೇ ಹಿಂದೂಗಳಿಗಿರ್ತಕ್ಕಂಥ ಏಕೈಕ ದೇಶ ಅಂದರೆ ಭಾರತ. ಇನ್ನು ಮಿಕ್ಕಿದ್ರೆ ನೇಪಾಳ. ಖಂಡಿತವಾಗ್ಲಿಯೂ ಬಾಂಗ್ಲಾದೇಶದಿಂದ ಹಿಂದೂಗಳು ಬರ್ತಾರೆ ಅಂತ ಹೇಳಿದ್ರೆ ಒಂದು ಕಾನೂನೇ ಬಂದಿದೆ. CAA ಕಾನೂನು BJP ಸರ್ಕಾರ 2019 ತಂದಿದ್ದಾರೆ. ಯಾರಾದರೂ ನಾಗರಿಕತೆಯನ್ನು ತಗೋಬೇಕು, ಈ ಸುತ್ತಮುತ್ತ ಇರತಕ್ಕಂಥ ಮುಸ್ಲಿಂ ರಾಷ್ಟ್ರದಲ್ಲಿ ಯಾರಾದರೂ ಹಿಂದೂಗಳು ಭಾರತದ ನಾಗರಿಕತೆಯನ್ನು ಸಿಟಿಸನ್ಶಿಪ್ಪನ್ನು ತಗೋಬೇಕು ಅಂದರೆ ಅವರಿಗೆ ಒಂದು ಕಾನೂನಿದೆ, ಖಂಡಿತ ಅವ್ರು ಕೊಡಬೇಕು. ಯಾಕೆ ಅಂದರೆ ಸಾವಿಗಿನ ಬೆಟರ್ ಆಗಿ ಅವ್ರು ವಲಸೆ ಬಂದು ಭಾರತದಲ್ಲಿರೋದು ವಾಸಿ. ಅದಕ್ಕೆ ನಾವು ಆಹ್ವಾನ ಮಾಡಬೇಕು. ಹಿಂದೂ ಅಣ್ತಂಬರು ಅವ್ರಿಗೆ ಜಾಗ ಕೊಟ್ಟು ಕೆಲಸ ಕೊಡಬೇಕು. ಅವರು ಅಫಿಷಿಯಲ್ ಆಗಿ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡಿ ನಾನು ಹಿಂದೂ ಆಗಿದ್ದೇನೆ, ದಯವಿಟ್ಟು ನನಗೆ ಆಶ್ರಯ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆದರೆ ಬಿಗ್ಗರ್ ಪ್ರಾಬ್ಲಮ್ ಇರೋದು ಅನ್ಅಫಿಷಿಯಲ್ ಆಗಿ ಬಂದು ಬಾಂಗ್ಲಾದೇಶಿಗಳು ಇಲ್ಲಿ ಬಂದು ಸೇರ್ಕೊತಾ ಇದ್ದಿರಲಿಲ್ಲ, ರೋಹಿಂಗ್ಯಾಸ್ಗಳು ಬಂದು ಸೇರ್ಕೊತಾ ಇದ್ದಾರಲ್ಲ, ಅದು ನಮಗೆ ಪ್ರಾಬ್ಲಮ್ ಆಗ್ತಾ ಇರೋದು. ಹಿಂದೂಗಳು ಬರ್ತಾರಾ? ಖಂಡಿತ ಬರಲಿ. ಅದಕ್ಕೆ ಮೋದಿ ಆಗಿರ್ಬೋದು, UN ಆಗಿರ್ಬೋದು, ನಮ್ಮಲ್ಲಿ ಭಾರತದಲ್ಲಿ ಸರ್ಕಾರ ಕಾನೂನಿದೆ, CAA ತಂದಿದ್ದಾರೆ, ಸಿಟಿಸನ್ಸ್ ಅಮೆಂಡ್ಮೆಂಟ್ ಆ್ಯಕ್ಟ್ ಇದೆ. ಖಂಡಿತ ಅವರಿಗೆ ಸಿಟಿಸನ್ಶಿಪ್ ಕೊಡಲೇಬೇಕು ಅನ್ನುವ ನನ್ನ ಒಲವಿದೆ. ಅದಕ್ಕೆ ಏನೇನು ಬೇಕೋ ಈ ಸರ್ಕಾರ ಮಾಡುತ್ತೆ ಅಂತ ನನ್ನ ನಂಬಿಕೆ ಇದೆ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.